ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. ಕಾಂಗ್ರಾ ಬಳಿ ಪ್ರವಾಹದಲ್ಲಿ ಕಾರ್ಮಿಕರು ಕೊಚ್ಚಿಕೊಂಡು ಹೋಗಿದ್ದಾರೆ. ಕುಲ್ಲುವಿನಲ್ಲೂ ಕೂಡ ಪ್ರವಾಹ ಎದುರಾಗಿದೆ. 20ಕ್ಕೂ ಅಧಿಕ ಮಂದಿ ನಾಪತ್ತೆ ಆಗಿಬಿಟ್ಟಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟ ಆಗಿದೆ. ಇಬ್ಬರು ಬಲಿಯಾಗಿದ್ದಾರೆ. ಕಾಂಗ್ರಾ ಬಳಿ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ ಇಬ್ರು. ಕುಲ್ಲುವಿನಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ. 20ಕ್ಕೂ ಅಧಿಕ ಮಂದಿ ನಾಪತ್ತೆ. ಎಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ, ಏನ್ ಕತೆ, ಏನು ಮಾಹಿತಿ ಇಲ್ಲ. ಮಳೆಯಿಂದ ಕುಲ್ಲು ಜಿಲ್ಲೆಯಲ್ಲೂ ಕೂಡ ಅಪಾರ ಪ್ರಮಾಣದ ಹಾನಿ ಆಗ್ತಾ ಇದೆ. ಮನೆಗಳು, ಶಾಲಾ ಕಟ್ಟಡಗಳು, ರಸ್ತೆಗಳು ಎಲ್ಲವೂ ಕೂಡ ಧ್ವಂಸ ಆಗ್ತಿದೆ. ಇಬ್ಬರು ಕಾರ್ಮಿಕರ ಮೃತದೇಹ ಪತ್ತೆಯಾಗಿದೆ. ಉಳಿದವರಿಗೆ ಶೋಧ ಕಾರ್ಯ ಮುಂದುವರೆದಿದೆ. ನೋಡಿ ಯಾವ ರೀತಿಯ ಪ್ರವಾಹವನ್ನ ನೀವು ಗಮನಿಸ್ತಾ ಇದ್ದೀರಾ. ನೋಡಿ ನೀರಿನ ರಭಸವನ್ನ ಗಮನಿಸ್ತಾ ಇದ್ದೀರಾ. ಕಟ್ಟಡಗಳು ಕೊಚ್ಕೊಂಡು ಹೋಗ್ತಾ ಇರೋದು, ರಸ್ತೆಗಳೇ ಕೊಚ್ಚಿ ಹೋಗ್ತಾ ಇವೆ, ವೆಹಿಕಲ್ಸ್ಗಳು ಕೂಡ ಕೊಚ್ಚಿ ಹೋಗ್ತಾ ಇರೋದು. ಇಬ್ಬರು ಕಾರ್ಮಿಕರು ಕೊಚ್ಕೊಂಡು ಹೋಗಿದ್ರು, ಅವರ ಮೃತದೇಹ ಪತ್ತೆಯಾಗಿವೆ. ಇನ್ನು ಉಳಿದಂಥವ್ರು 20 ಜನ ಏನಿದ್ದಾರೆ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಯಾರು, ಎಲ್ಲಿಯವರು, ಎಲ್ಲಿ ಕೊಚ್ಕೊಂಡು ಹೋದ್ರು ಏನು ಗೊತ್ತಿಲ್ಲ. ಸದ್ಯ ಅವರ ಮೃತದೇಹಕ್ಕಾಗಿ ಕೂಡ, ಆದರೆ ಈ ನೀರಿನಲ್ಲಿ ಕೊಚ್ಕೊಂಡು ಹೋದ್ರೆ ಬದುಕೋದಂತೂ ಅಸಾಧ್ಯ. ಬದುಕು ಬಂದರು ಅಂದರೆ ಅದು ಪವಾಡ ಸದೃಶನೇ ಸರಿ. ಸದ್ಯ ಯಾವ ರೀತಿ ಪರಿಸ್ಥಿತಿ ಹಿಮಾಚಲ ಪ್ರದೇಶದಲ್ಲಿದೆ ಗಮನಿಸ್ತಾ ಇದ್ದೀರಾ. ಕುಲ್ಲು ಜಿಲ್ಲೆಯಲ್ಲೂ ಕೂಡ ಭಾರೀ ಮಳೆಯಾಗಿ ಪ್ರವಾಹದ ಪರಿಸ್ಥಿತಿಯೇ ಎದುರಾಗಿದೆ. ದೊಡ್ಡ ದೊಡ್ಡ ಕಟ್ಟಡಗಳು, ವೆಹಿಕಲ್ಸ್, ರಸ್ತೆ, ಶಾಲಾ ಕಟ್ಟಡಗಳು, ಮನೆಗಳು ಎಲ್ಲ ಕೂಡ ಕೊಚ್ಚಿ ಹೋಗ್ತಾ ಇವೆ. ನೀರಿನ ರಭಸಕ್ಕೆ ಯಾರು ಸಿಕ್ಕರೂ ಕೂಡ ನಿಲ್ಲೋದಕ್ಕಾಗಲ್ಲ, ಕೊಚ್ಕೊಂಡು ಹೋಗ್ತಾನೆ ಇರ್ತಾರೆ. ಆ ಪಿಕಪ್ ವಾಹನದಲ್ಲಿದ್ದಂಥ ಇಬ್ಬರು ಕಾರ್ಮಿಕರು ಕೊಚ್ಚಿ ಹೋಗಿ ಅವರ ಮೃತದೇಹ ಕೂಡ ಈಗ ಸಿಕ್ಕಿದೆ. ಇನ್ನು 20 ಜನರು ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಅವರ ಹುಡುಕಾಟ ಕೂಡ ಈಗ ಮುಂದುವರೆದಿದೆ. ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟದಿಂದಾಗಿ ಭಾರೀ ಹಾನಿಯಾಗಿದೆ. ಕುಲ್ಲು ಪ್ರದೇಶದ ಸೈಂಜ್ನಲ್ಲಿ ವಿದ್ಯುತ್ ಸ್ಥಾವರಕ್ಕೂ ಕೂಡ ಹಾನಿಯಾಗಿರೋದು. ಕೊಚ್ಕೊಂಡು ಹೋದಂತ ನದಿ ಬದಿಯಲ್ಲಿದ್ದಂಥ ಅಂಗಡಿಗಳು, ಕೆಸರು ಮಣ್ಣಿನಲ್ಲಿ ಹೂತ್ ಹೋದಂತ ಅಗ್ನಿಶಾಮಕ ವಾಹನ. ಮೇಘ ಸ್ಫೋಟದ ಭೀಕರತೆಗೆ ಸಾಕ್ಷಿಯಾಗಿದೆ ಸೈಂಜ್ ಪ್ರದೇಶ. ಸೈಂಜ್ ಪ್ರದೇಶದಲ್ಲಿ ಮೇಘ ಸ್ಫೋಟ ಆಗಿದೆ. ಇದರಿಂದಾಗಿ ಬೀದಿ ಬದಿಯಲ್ಲಿದ್ದಂಥ ಅಂಗಡಿಗಳೆಲ್ಲ ಕೊಚ್ಚೋಗಿವೆ. ಇನ್ನು ಈ ಸಂದರ್ಭವನ್ನ, ಈ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಬಂದಿದ್ದಂಥ ಅಗ್ನಿಶಾಮಕ ದಳ ಸಿಬ್ಬಂದಿ, ಅವರ ವೆಹಿಕಲ್ ಕೂಡ ಕೆಸರಿನಲ್ಲಿ ಮುಳುಗೋಗ್ಬಿಟ್ಟಿದೆ. ಕೆಸರಿನಲ್ಲೇ ಹೂತ್ ಹೋಗಿದೆ ವೆಹಿಕಲ್ಸ್. ನೋಡಿ ಯಾವ ರೀತಿ ಮಳೆ ಆಗ್ತಾ ಇದೆ. ಮೇಘ ಸ್ಫೋಟವೇ ಆಗಿರುವಂಥದ್ದು. ಮೇಘ ಸ್ಫೋಟಕ್ಕೆ ಭಾರಿ ಹಾನಿಯಾಗಿದೆ. ಕುಲ್ಲು ಪ್ರದೇಶದ ಸೈಂಜ್ನಲ್ಲಿ ವಿದ್ಯುತ್ ಸ್ಥಾವರಕ್ಕೂ ಕೂಡ ಹಾನಿ ಉಂಟಾಗಿದೆ. ಅದೆಲ್ಲದರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ರೀತಿಯಾಗಿ ಮೇಘ ಸ್ಫೋಟ ಆಗಿರೋದ್ರಿಂದ ಹಿಮಾಚಲ ಪ್ರದೇಶದಲ್ಲಿ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಮಳೆಗಾಲ ಫೇಸ್ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ಈ ರೀತಿ ಮೇಘ ಸ್ಫೋಟಗಳಾಗ್ಬಿಟ್ರೆ, ಪ್ರವಾಹ ಎದುರಾದರೆ ಜನರು ಯಾವ ರೀತಿಯಾಗಿ ಪರಿಸ್ಥಿತಿಯನ್ನು ನಿಭಾಯಿಸ್ಬೋದು ನೋಡಿ. ಸದ್ಯ ರಸ್ತೆಗಳು ಕೊಚ್ಚಿ ಹೋಗ್ತಾ ಇವೆ, ಮನೆಗಳು ಕೊಚ್ಕೊಂಡು ಹೋಗ್ತಿವೆ, ಬೀದಿ ಬದಿಯಲ್ಲಿ ಅಂಗಡಿ ಇಟ್ಕೊಂಡಿರ್ತಾರೆ ವ್ಯಾಪಾರಕ್ಕೆ ಅಂತ, ಆ ಅಂಗಡಿಗಳು ಕೂಡ ಕೊಚ್ಚೋಗಿವೆ. ಅಗ್ನಿಶಾಮಕ ದಳ ಸಿಬ್ಬಂದಿಯ ವಾಹನ ಕೂಡ ಮಣ್ಣಲ್ಲಿ ಹೂತೋಗಿದೆಯಂತೆ. ಅನೇಕ ದೃಶ್ಯಗಳನ್ನು ನೀವು ಗಮನಿಸ್ಬೋದು. ಎಲ್ಲಿ ನೋಡಿದ್ರೂ ಕೂಡ ನೀರು. ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ವಿದ್ಯುತ್ ಸ್ಥಾವರಕ್ಕೂ ಕೂಡ ಹಾನಿ ಉಂಟಾಗಿದೆ. ಈ ಮೇಘ ಸ್ಫೋಟದಿಂದಾಗಿ ಭಾರೀ ಪ್ರಮಾಣದ ಹಾನಿಯಾಗಿದೆ ಹಿಮಾಚಲ ಪ್ರದೇಶದಲ್ಲಿ. ಕುಲ್ಲುವಿನಲ್ಲಿ ಆಗಿರುವಂಥ ಮೇಘ ಸ್ಫೋಟ ಇದು ಸೈಂಜ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ಈ ರೀತಿ ಆಗಿದೆ. ಅಲ್ಲಿದ್ದಂಥ ವಿದ್ಯುತ್ ಸ್ಥಾವರಕ್ಕೂ ಕೂಡ ಹಾನಿಯಾಗಿದೆ. ಈ ಹಿಮಾಚಲ ಪ್ರದೇಶದ ಒಂದೊಂದು ದೃಶ್ಯವೂ ಭಯಂಕರ ಆಗಿವೆ. ಈ ಜಿಬಿ ಇರ್ಬೋದು, ಸೈಂಜ್, ತೀರ್ಥನ್ ಪ್ರದೇಶಗಳಲ್ಲಂತೂ ಭಾರಿ ಹಾನಿಯಾಗಿದೆ. ಬಿಯಾಸ್ ನದಿ ಸಂಪರ್ಕಿಸುವ ಉಪನದಿಗಳ ಅಬ್ಬರ ಹೆಚ್ಚಾಗ್ತಾ ಇದೆ. ಮನೂನಿ ಖಾಡ್ ಕಣಿವೆಯಲ್ಲಿ ದಿಢೀರಂತ ಪ್ರವಾಹ ಸೃಷ್ಟಿಯಾಗ್ತಾ ಇದೆ. ಪುಷ್ಪ ಸಿನಿಮಾ ಮಾದರಿಯಲ್ಲಿ ಕೊಚ್ಕೊಂಡು ಬಂದಂತ ದಿಮ್ಮಿಗಳು. ಪುಷ್ಪ ಸಿನಿಮಾದಲ್ಲಿ ತಾವು ಎಸ್ಕೇಪ್ ಆಗುವುದಕ್ಕೆ ಅಂತ ಯಾವ ರೀತಿಯಾಗಿ ಮರದ ದಿಮ್ಮಿಗಳನ್ನ ಬಿಸಾಕಿದ್ರು ನೀವು ಗಮನಿಸಿದ್ರಿ. ಆ ದೃಶ್ಯವನ್ನೇ ನೋಡಿದಂತೆ ಆಗುತ್ತೆ ನೀವು ರಿಯಲ್ ಆಗಿ. ಇಲ್ಲಿ ಮರದ ದಿಮ್ಮಿಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇವೆ. ಮನೂನಿ ಖಾಡ್ ಕಣಿವೆಯಲ್ಲಿ
ದಿಢೀರಂತ ಪ್ರವಾಹ ಸೃಷ್ಟಿಯಾಗಿದೆ. ಕೆಲ ಉಪನದಿಗಳ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈ ರೀತಿಯಾಗಿ ಅಪಾಯ. ಒಂದೊಂದು ದೃಶ್ಯಗಳು ಕೂಡ ಎಷ್ಟು ಭೀಕರವಾಗಿದ್ದಾವೆ ನೀವು ಗಮನಿಸ್ತಾ ಇದ್ದೀರಾ. ಆ ನೀರಿನಲ್ಲಿ ಯಾರಾದರೂ ಹೋಗೋದುಂಟಾ? ತಮ್ಮ ವೆಹಿಕಲ್ಸ್ ಅನ್ನೋ ಅಥವಾ ತಮ್ಮ ಅಂಗಡಿಗಳನ್ನೋ ಕಾಪಾಡ್ಕೊಳ್ಳೋದಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಬಿಯಾಸ್ ನದಿಯನ್ನ ಸಂಪರ್ಕ ಮಾಡುವಂತ ಉಪನದಿಗಳು ಆರ್ಭಟಿಸ್ತಾ ಇವೆ, ತುಂಬಿ ಉಕ್ತಾ ಇದ್ದಾವೆ. ಹೀಗಾಗಿ ನದಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಏಕಾಏಕಿಯಾಗಿ ಮನೋನಿ ಘಾಟ್ ಕಣಿವೆಯಲ್ಲಿ ಈಗ ದಿಢೀರಂತ ಪ್ರವಾಹ ಸೃಷ್ಟಿಯಾಗಿದೆ. ಅಲ್ಲಿರುವಂತ ಜನರು ಏನ್ ಮಾಡಬೇಕು ಪಾಪ. Oh my God! लाइव फ्लड दोस्तों देख सकते हैं आप लोग।